ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇರಾಜ್ ಕಿಚನ್. ಯಾವಾಗಲೂ ಒಂದೇ ಥರ ಎಗ್ನ ಮಾಡ್ಕೊಂಡು ತಿಂದು ಬೇಜಾರಾಗಿದ್ದರೆ ಈ ಥರ ಎಗ್ ಕಟ್ಲೆಟ್ ಒಂದ್ಸರಿ ಟ್ರೈ ಮಾಡಿ ನೋಡಿ, ಮತ್ತೆ ಮಾಡ್ಕೊಂಡು ತಿಂತೀರಾ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಕೊತ್ತಂಬರಿ 1 ಟೇಬಲ್ ಸ್ಪೂನಷ್ಟು, ರೆಡ್ ಚಿಲ್ಲಿ ಪೌಡರ್ ಅರ್ಧ ಟೀ ಸ್ಪೂನಷ್ಟು, ಧನಿಯಾ ಪುಡಿ 2 ಮೀಡಿಯಮ್ ಸೈಜಷ್ಟು ಆನಿಯನ್ನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ, ಗರಂ ಮಸಾಲ ಸ್ವಲ್ಪ, ಕರಿಬೇವು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಸ್ವಲ್ಪ ತೊಗೊಂಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ 3 ಎಗ್ಸ್ನ ಬೇಯಿಸ್ಬಿಟ್ಟು ಮತ್ತು ತುರಿದಿಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ನಾವೆಲ್ಲ ಏನು ಚಾಪ್ ಮಾಡಿ ಇಟ್ಕೊಂಡಿದ್ದೋ ಅದನ್ನೆಲ್ಲನೂ ಆ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ. ಸೊ ಇದು ಈವ್ನಿಂಗ್ ಸ್ನ್ಯಾಕ್ಸ್ ಆಗಾದರೂ ತಿನ್ಬೋದು, ಅಥವಾ ಯಾವುದಾದ್ರೂ ಬೇಳೆ ಸಾಂಬಾರು ಹತ್ರ ಏನಾದರೂ ಮಾಡ್ಕೊಂಡಿದ್ರೆ ಸೈಡ್ ಡಿಶ್ ಆಗೋ ಸಹ ಇದನ್ನು ಯೂಸ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೆಕ್ಸ್ಟು ನಾವು ಯಾವುದೆಲ್ಲ ಮಸಾಲಾಸ್ನ ಇಟ್ಕೊಂಡಿದ್ದೀವೋ ಅದನ್ನೆಲ್ಲನೂ ಮತ್ತೆ ಆ್ಯಡ್ ಮಾಡಬೇಕು. ನೆಕ್ಸ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋದಕ್ಕೂ ಮುಂಚೆ ನಾವಿಲ್ಲಿ 1 ಟೇಬಲ್ ಸ್ಪೂನಷ್ಟು ಸಾಲ್ಟನ್ನ ತೊಗೊಂಡಿದ್ದೀವಿ. ನೆಕ್ಸ್ಟ್ ಅದನ್ನು ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಕ್ಲೀನಾಗಿ ಮಿಕ್ಸ್ ಮಾಡಿದ್ಮೇಲೆ ಏನಾದರೂ ನಿಮಗೆ ವಾಟರ್ ಕಂಟೆಂಟ್ ಜಾಸ್ತಿ ಅಂತ ಅನ್ನಿಸ್ತಾ ಇದ್ದರೆ ನಾವಿಲ್ಲಿ 1 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ನೋಡಿ ಈಗ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ನೆಕ್ಸ್ಟು ನಾವು ಇದಕ್ಕೆ ವಡೆ ರೀತಿ ತಟ್ಕೋಬೇಕು. ನಿಮಗೆ ಬೇಕಾದರೆ ಯಾವ ಶೇಪ್ ಆದರೂ ನೀವು ಕೊಟ್ಕೊಬೋದು. ನೆಕ್ಸ್ಟ್ ನಾನಿಲ್ಲಿ ತವಾನ ಕಾಯೋದಕ್ಕೆ ಇಟ್ಟಿದ್ದೀನಿ. ಅದಾದಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡಿಬಿಟ್ಟು ನಾವೇನು ಇಟ್ಕೊಂಡಿದ್ದೀವಿ ಅದು ಕಟ್ಲೆಟ್ಸ್ನ ಅದರ ಮೇಲೆ ಟ್ರಾನ್ಸ್ಫರ್ ಮಾಡಬೇಕು. ನೋಡಿ ಈ ರೀತಿ ಕಟ್ಲೆಟ್ನ ಟ್ರಾನ್ಸ್ಫರ್ ಮಾಡಿ ಇದು ಫಟಾಫಟ್ ಅಂತ ಆಗಿಬಿಡುತ್ತೆ. 5 ಮಿನಿಟ್ಸಲ್ಲೆಲ್ಲ ಆಗಿಬಿಡುತ್ತೆ. ಈ ರೀತಿ 2 ಸೈಡ್ಸನ್ನು ರೋಸ್ಟ್ ಮಾಡಿಕೊಂಡ್ರೆ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರೋ ಎಗ್ ಕಟ್ಲೆಟ್ಸ್ ರೆಡಿ ಆಗುತ್ತೆ. ಇದನ್ನು ನೀವು ಸ್ನ್ಯಾಕ್ಸ್ ರೀತಿ ಈವ್ನಿಂಗ್ ಆದರೂ ತಿನ್ನಿ, ಇಲ್ಲ ಅಂದರೆ ಮಧ್ಯಾಹ್ನ ಊಟಕ್ಕಾದರೂ ನೆಂಚ್ಕೊಂಡು ತಿನ್ನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಕಟ್ಲೆಟ್ನ ಮಾಡ್ಬೋದು ಅಂತ. ಇದೇ ರೀತಿಯ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.